ಜೋಡಿನ ಸೆಲೆಕ್ಟ್ ಮಾಡುವಾಗ ಧ್ರುವಂತ್ ವರ್ಸಸ್ ರಕ್ಷಿತಾ ಅವ್ರ ನಡುವೆ ಒಂದು ಜಗಳ ಆಗಿದೆ. ಅದರ ರಿಲೇಟೆಡ್ ಆಗಿ ಒಂದು ಪ್ರೊಮೋನು ಕೂಡ ಬಂದಿದೆ. ಅದೇ ಥರ ಈ ವಾರ ಏನಕ್ಕೆ ಇನ್ನೂ ವೋಟಿಂಗ್ ಲೈನಪ್ ಓಪನ್ ಆಗಿಲ್ಲ, ಎಲಿಮಿನೇಷನ್ ಇದೆಯಾ ಇಲ್ವಾ, ಏನಾದರೂ ಟ್ವಿಸ್ಟ್ ಇದೆಯಾ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ನ ಮಾಡಿ. ಅದೇ ಥರ ಮೇಯ್ನಾಗಿ ಇನ್ನೊಂದು ವಿಷಯ ಏನಂತ ಅಂದರೆ, ನಾರ್ಮಲಾಗಿ ಎಲ್ಲ ಲೈವ್ ಅಪ್ಡೇಟ್ಸ್ ಆಗಿರ್ಬೋದು, ವೀಕೆಂಡ್ ಅಪ್ಡೇಟ್ ಆಗಿರ್ಬೋದು ಎಲ್ಲನೂ ಕೂಡ ಟೆಲಿಗ್ರಾಮ್ ಗ್ರೂಪಲ್ಲಿ ಬರ್ತಿದೆ. ಇಲ್ಲೆಲ್ಲೂ ಕೂಡ ಬರ್ತಿಲ್ಲ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಎಲ್ಲರೂ ಕೂಡ ಜಾಯ್ನ್ ಆಗಿ ಬೇಗ ಅಪ್ಡೇಟು ಕೂಡ ಕೊಡ್ತಾ ಇದ್ದೀನಿ. ಆದಷ್ಟು ಯಾವಾಗ ಎಷ್ಟು ಬೇಗ ಸಿಗುತ್ತೋ ಅಷ್ಟು ಬೇಗ ಕೊಡ್ತಾ ಇದ್ದೀನಿ. ಇವಾಗ ಆ್ಯಕ್ಚುಲ್ ಆಗಿ ವೋಟಿಂಗ್ ಲೈನಪ್ ಏನಕ್ಕೆ ಓಪನ್ ಆಗಿಲ್ಲ ಅಂತ ನೋಡೋದಾದರೆ, ಒಂದು ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ, ಏನೊಂದು ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಿರೋ ರಜತ್ ಮತ್ತು ಚೈತ್ರ ಅವರು ಮತ್ತೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಅಂದರೆ ಎಲಿಮಿನೇಟ್ ಆಗಿ ಬರ್ತಾರೆ ಅಂತ ಒಂದಿಷ್ಟು ಕಡೆಯಿಂದ ಅಪ್ಡೇಟ್ ಇದೆ. ಅದಿನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ನೀವು ಅಂದ್ಕೊಳ್ಬೋದು ಇವತ್ತು ಗುರುವಾರ ಅಲ್ವಾ, ಇವತ್ತು ಏನಾದರೂ ವೋಟಿಂಗ್ ಲೈನಪ್ ಓಪನ್ ಆಗುತ್ತೆ ಅಂತ. ಇವತ್ತು ಓಪನ್ ಮಾಡಿದ್ರು ಅವರು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಕ್ಲೋಸ್ ಮಾಡಬೇಕು, ಅಂದರೆ ಶುಕ್ರವಾರ ಬೆಳಗ್ಗೆ ಅಷ್ಟರಲ್ಲಿ ಕ್ಲೋಸ್ ಮಾಡಬೇಕು. ಏನಕ್ಕೆ ಅಂತ ಅಂದರೆ ವೀಕೆಂಡ್ ಎಪಿಸೋಡ್ ಶೂಟು ನಾಳೆ ನಡೀತಾ ಇದೆ, ಅಂದರೆ ಶುಕ್ರವಾರ ನಡೀತಾ ಇದೆ. ಒಂದು ಪ್ರೀ ರಿಲೀಸ್ ಇವೆಂಟ್ ಇದೆ ಮಾರ್ಕ್ ಮೂವಿದು ಕಿಚ್ಚ ಸುದೀಪ್ ಅವ್ರಿಗೆ 20ನೇ ತಾರೀಕು ಹುಬ್ಬಳ್ಳಿಯಲ್ಲಿ 6 ಗಂಟೆಗೆ. ಏನಾದರೂ ಶನಿವಾರ ಏನಾದರೂ ವೀಕೆಂಡ್ ಎಪಿಸೋಡ್ ನಡೆದ್ರೆ ಶನಿವಾರದ ಮಾತ್ರ ಅವರು ಕಿಚ್ಚ ಸುದೀಪ್ ಅವ್ರು ಮಾಡ್ತಾರೆ. ಇನ್ನೊಂದು ಭಾನುವಾರ ಏನಾದರೂ ಎಲಿಮಿನೇಷನ್ ಇದೆಯಾ ಇಲ್ವಾ ಅಂತ ಎಲ್ಲನೂ ಕೂಡ ಬಿಗ್ ಬಾಸ್ ಅವರು ಕಂಟಿನ್ಯೂಷನ್ ಮಾಡ್ತಾ ಹೋಗ್ತಾರೆ. ಅದೊಂದು ಮೇನ್ ವಿಚಾರ ಅಂತ ನೆನ್ಕೊಳ್ಬೋದು. ಬಟ್ ವೀಕೆಂಡ್ ಎಪಿಸೋಡ್ ಶುಕ್ರವಾರನೇ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಆ ಒಂದು ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಇದ್ರೆ ಈ ಒಂದು ಕಾರಣಕ್ಕೆ, ಅಂದರೆ ರಜತ್ ಮತ್ತು ಚೈತ್ರ ಅವ್ರನ್ನ ಮನೆಯಿಂದ ಹೊರಗಡೆ ಬರೋದಕ್ಕೆ ಆ ಒಂದು ಕಾರಣಕ್ಕೆ ಏನಾದರೂ ವೋಟಿಂಗ್ ಲೈನಪ್ ಓಪನ್ ಮಾಡಿಲ್ವ ಅಂತ ಗೊತ್ತಿಲ್ಲ. ಬಟ್ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ ಅಂತ ಅಂತಿದ್ದಾರೆ. ನೋಡೋಣ, ಏನಾದ್ರು ಟ್ವಿಸ್ಟ್ ಏನಾದ್ರು ಬಂದರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ನ ಮಾಡ್ತೀನಿ. ಇವಾಗ ಒಂದು ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ, ಬೆಳಗ್ಗೆ ಒಂದು ಪ್ರೋಮೋ ಬಂದಿತ್ತು. ಏನಂತ ಅಂದರೆ ಕ್ಯಾಪ್ಟನ್ಸಿ ಟಾಸ್ಕು. ಅಂದರೆ ಮುಂಚೆನೇ ಇವರು ಅಪ್ಡೇಟ್ ಮಾಡಿಲ್ಲ. ಫಸ್ಟು ಕ್ಯಾಪ್ಟನ್ಸಿ ಟಾಸ್ಕ್ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ, ಆಲ್ರೆಡಿ ಗ್ರೂಪ್ ಆಗಿಬಿಟ್ಟಿದ್ದಾರೆ. ನನಗೆ ಏನಂತ ಅನಿಸುತ್ತೆ ಅಂತ ಅಂದರೆ, ಇವರು ಇಬ್ಬರನ್ನ ಯಾಕೆ ಸೀಕ್ರೆಟ್ ರೂಮ್ಗೆ ಇಟ್ಟರು, ಪರ್ಟಿಕ್ಯುಲರ್ ಆಗಿ ಇವರನ್ನೇ ಯಾಕೆ ಇಡಬೇಕಿತ್ತು. ಬಟ್ ಡಿಸಿಷನ್ ಎಲ್ಲನೂ ಕೂಡ ಇವ್ರ ಹತ್ರನೇ ಯಾಕೆ ತಗೊಳ್ಬೇಕಿತ್ತು. ಇದರಲ್ಲೂ ಕೂಡ ಗ್ರೂಪ್ ಮಾಡೋದಕ್ಕೆ, ಅಂದರೆ ಜೋಡಿ ಮಾಡೋದಕ್ಕೂ ಕೂಡ ಧ್ರುವಂತ್ ಮತ್ತು ರಕ್ಷಿತಾ ಅವ್ರನ್ನ ಯೂಸ್ ಮಾಡ್ಕೋತಿದ್ದಾರೆ. ಈ ಒಂದು ಸೀಕ್ರೆಟ್ ರೂಮ್ಗೆ ಕಳಿಸಿರೋದು ಇವರನ್ನೇ. ಈ ಒಂದು ರೀಸನ್ ನನಗೆ ಪರ್ಟಿಕ್ಯುಲರ್ ಆಗಿ ಅರ್ಥ ಆಗ್ತಿಲ್ಲ. ಯಾವ ಒಂದು ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಇವ್ರನ್ನೆಲ್ಲನೂ ಕೂಡ ಸೇವ್ ಮಾಡಿ ಅಂದರೆ ಸೀಕ್ರೆಟ್ ರೂಮ್ಗೆ ಹಾಕಿದ್ದಾರೆ ಅಂತ. ಬಟ್ ಇವ್ರ ಮೇಲೇ ಡಿಸಿಷನ್ ತೊಗೊಳ್ಬೇಕಾಗಿದ್ದರೆ ಮಿಕ್ಕಿದ ಕಂಟೆಸ್ಟೆಂಟ್ಸ್ ಏನಿಲ್ಲ, ಏನು ಒಂದು ಡಿಸರ್ವಿಂಗ್ ಅಂತ ಅನ್ನಿಸ್ಲಿಲ್ವಾ. ಬಟ್ ಇಲ್ಲಿ ಒಂದು ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಇದ್ರೆ ಡಿಸಿಷನ್ನ ತೊಗೊಳ್ಬೇಕಾಗಿರೋದು ಇದು ಧ್ರುವಂತ್ ಮತ್ತು ರಕ್ಷಿತಾ. ಇಲ್ಲೂ ಕೂಡ ಆ ಒಂದು ಡಿಸಿಷನ್ ಆಗಿದೆ. ಆಲ್ಮೋಸ್ಟ್ ಕನ್ಫರ್ಮೇ ಆಗಿಬಿಟ್ಟಿದೆ. ಫಸ್ಟ್ ಪ್ರೊಮೋನೇ ಒಂದು ಜೋಡಿ ಟಾಸ್ಕ್ ಆಗಿದ್ರಲ್ಲ, ಅವರನ್ನೇ ಕಂಟಿನ್ಯೂಯೇಷನ್, ಅಂದರೆ ರಘು ಮತ್ತು ಗಿಲ್ಲಿಯವರು ಒಂದು ಜೋಡಿ, ಇನ್ನೊಂದು ಸೂರಜ್ ಮತ್ತು ಕಾವ್ಯ ಅವರು ಇನ್ನೊಂದು ಜೋಡಿ. ಅದ್ರ ಮುಂಚೆ ಏನು ನಡೆದಿತ್ತು ಇವಾಗ ಪ್ರೊಮೋನ ಬಿಟ್ಟಿದ್ದಾರೆ ಅಷ್ಟೇ, ಇನ್ನು ಬೇರೆ ಯಾವುದೇ ಥರ ಇಲ್ಲ. ಬಟ್ ಇಲ್ಲಿ ಒಂದು ಸ್ವಲ್ಪ ಓವರ್ ಆಗಿ ಅನ್ನಿಸ್ತಿತ್ತು ರಕ್ಷಿತಾ ಅವ್ರದ್ದು ಆ್ಯಟಿಟ್ಯೂಡು ಯಾವುದ್ರ ಕಡೆ ಅಂತ ಅಂದರೆ, ಆ ಒಂದು ಜಗಳ ಎಲ್ಲ ಆದಾದಮೇಲೆ ಬೆಡ್ಶೀಟ್ನ ಏನಕ್ಕೆ ಇಳಿಬೇಕಿತ್ತು, ಸುಮ್ಮನೆ ಅನ್ನೆಸೆಸರಿಯಾಗಿ ಯಾಕೆ ಜಗಳ ಆಗಬೇಕಿತ್ತು ಅಂತಲೂ ಕೂಡ ಒಂದು ಪಾಯಿಂಟು ಕೂಡ ಬರುತ್ತೆ. ಬಟ್ ಇಲ್ಲಿ ಧ್ರುವಂತ್ ಅವರು ಇಲ್ಲಿ ಕಾವ್ಯ ಅವ್ರನ್ನೂ ಸೋಲ್ಬೇಕು ಅಂತಲೂ ಕೂಡ ಇಷ್ಟ ಇದೆ, ಮತ್ತು ಈ ಕಡೆ ಗಿಲ್ಲಿಯವರು ಸೋಲ್ಬೇಕು ಅಂತಲೂ ಕೂಡ ಇಷ್ಟ ಇದೆ. ಅಂದರೆ ಮುಂಚೆ ಎಲ್ಲ ಸೆಲೆಕ್ಟ್ ಮಾಡಿದ್ರು, ಒಂದು ಟಾಸ್ಕ್ ಕೂಡ ಆಡಿದ್ರು, ಅವ್ರು ಗೆದ್ದಾಯಿತು. ಇವಾಗ ಗಿಲ್ಲಿ ಮತ್ತು ರಘು ಅವರು ಗೆದ್ದಾಯಿತು. ಇವಾಗ ಗಿಲ್ಲಿ ಮತ್ತು ರಘು ಅವರೇ ಆಡಬೇಕು ಅಂತ ರಕ್ಷಿತಾ ಅವರು ನಿಂತ್ಕೊಂಡಿದ್ದಾರೆ. ಒಟ್ಟಲ್ಲಿ ಡಿಸಿಷನ್ನ ತೊಗೊಂಡು ಅದು ರಕ್ಷಿತಾ ಅವರು ಹೇಳ್ದಂಗೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಏನಾದರೂ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಯಾರು ಗೆದ್ದಿದ್ದಾರೆ ಏನೈತ ಅಂತ ಕಂಪ್ಲೀಟಾಗಿ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ಅಪ್ಡೇಟ್ ಬಂದರೆ. ನನ್ನ ಪ್ರಕಾರ ಇಲ್ಲಿ ರಘು ಮತ್ತು ಗಿಲ್ಲಿ ಅವರೇ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಎಂಟ್ರಿ ಕೊಟ್ಟಿರ್ಬೋದೇನೋ. ಅವರಿಬ್ಬರಲ್ಲಿ ಒಬ್ಬರು ಕ್ಯಾಪ್ಟನ್ ಆಗ್ತಾರೆ, ಜೋಡಿ ಕ್ಯಾಪ್ಟನ್ ಯಾರೂ ಇಲ್ಲ. ಬಟ್ ಒಂದು ಅನ್ನೆಸೆಸರಿಯಾಗಿ ಜಗಳ ಆಗ್ತಿದೆ ಈ ಒಂದು ಸೀಕ್ರೆಟ್ ರೂಮಲ್ಲಿ. ಮೇಯ್ನಾಗಿ ಇರಿಟೇಷನ್ ಆಗ್ತಿರೋದು ಇಬ್ಬರಿಂದನೂ. ಒಂದೊಂದು ಪಾಯಿಂಟ್ ಆಫ್ ವ್ಯೂಲಿ ಒಬ್ಬೊಬ್ಬರನ್ನು ಕೂಡ ಅರ್ಥ ಮಾಡ್ಕೋಬೇಕು. ಬಟ್ ಇಲ್ಲಿ ಯಾರೂ ಕೂಡ ಯಾರು ಅರ್ಥ ಮಾಡ್ಕೊಳ್ತಿಲ್ಲ. ಬಟ್ ಇಲ್ಲಿ ವೋಟಿಂಗ್ ಲೈನಪ್ ಏನಕ್ಕೆ ಓಪನ್ ಆಗಿಲ್ಲ, ಏನು ಕತೆ ಅಂತಲೂ ಕೂಡ ಅರ್ಥ ಆಗ್ತಿಲ್ಲ. ಇವಾಗ ಓಪನ್ ಮಾಡಿದ್ರು ಅದು ಹೊರಕ್ಕಾಗೋದು ಇಲ್ಲ. ಬಟ್ ಯಾವ ಡಿಸಿಷನ್ನ ತೊಗೊಳ್ತಾರೆ ಅಂತ ಗೊತ್ತಾಗ್ತಿಲ್ಲ. ಏನಾದ್ರು ನೋ ಎಲಿಮಿನೇಷನ್ ಮಾಡಿ ಆ ಒಂದು ರಜತ್ ಮತ್ತು ಚೈತ್ರವನ್ನು ಈಚೆ ಕರೆಸ್ಬೋದು. ಏನಾದ್ರು ಒಂದು ಟ್ವಿಸ್ಟ್ ಇದ್ದೇ ಇರುತ್ತೆ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಏನು ಹೇಳಿದರೆ ಅದಕ್ಕೆ ಇವಾಗ ಅರ್ಥ ಸಿಗ್ತಾ ಇದೆ ಲಾಸ್ಟ್ ಮೂಮೆಂಟಲ್ಲಿ ಅಂತಲೇ ಅನ್ಬೋದು. ನಿಮ್ಮ ಪ್ರಕಾರ ಏನೆಲ್ಲ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಎಲಿಮಿನೇಷನ್ ಇರುತ್ತಾ ಇಲ್ವಾ, ವೋಟಿಂಗ್ ಲೈನಪ್ ಮಾಡಿದಂತೆ ಎಲಿಮಿನೇಷನ್ ಮಾಡ್ತೀರಾ ಅಂತ ಕೇಳ್ಬೋದು ನೀವು. ಬಟ್ ಏನಾದ್ರು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾಗೆ ಆಗುತ್ತೆ ಈ ವೀಕೆಂಡಲ್ಲಿ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾನೆ ಇಷ್ಟು ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.